ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ. ಟೈಮ್ ಇಟ್ಸ್ ಆಲ್ರೆಡಿ 1 o'clock. ನೀವು ನಾನೇನ ಬಿಡಲ್ಲ ರೇಲ್ ಮಾಡ್ತಿದ್ರಿ ಅಲ್ವಾ? ಹೌದು ಹೌದು ನಾನೇ ಅದು ಮಾಯಾ. ಓ, ನೀವು ಯಾಕೆ ಮ್ಯಾಮ್ ಅಲ್ಲಿ ಬಿಟ್ಟಿದ್ದು? ಎನಿ ಪರ್ಸ್ನಲ್ ರೀಸನ್ಸ್? ಕಾರು ಓಡಿಸ್ತೀನಿ, ಕಾರು ಓಡಿಸೋಕೆ ಏನು ಹಂಗೆ ಬಂದು ಅವನಿಗೆ ನೀನು ಸ್ವಲ್ಪ ಆ ಕಡೆ ನೋಡು, ಗಾಡಿ ಬರ್ತಿದ್ಯಾ ಅಂತ ನಂಗೆ ಮಿರರ್ ಕೆಲಸ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಋಷಿಕಾ. ಆಲ್ಸೋ ಸೊ ಇವಾಗ ಟೈಮ್ ಬಂದು 10:30. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರಾತ್ರಿ 10:30 ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೆ ನಾನು ಮನೇಲೇನೆ. ಸಮ್ ಪರ್ಸ್ನಲ್ ಕೆಲಸ ಆಯಿತು, ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಮಲ್ಗೋಣ ಅಂತಂದರೆ ಒಬ್ಬರು ನಾನು ಬರ್ತಾ ಇದ್ದೀನಿ ನಿಮ್ಮ ಮನೆಗೆ ಅಂತಂದರು. ಸೊ ಅವ್ರಿಗೋಸ್ಕರ 10:30 ಇಷ್ಟೊತ್ತಲ್ಲಿ ನಾನು ತಲೆ ಸ್ನಾನ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್ ದಮ್. ಎಲ್ಲಿದೆಯಾ? ಆರತಿ ಎತ್ತೀರೆ ಕಳ್ ಮಂಜಂಗೆ ನಮ್ ಕುಳ್ ಮಂಜಂಗೆ. ಆಕ್ಚುಲಿ ನಾನು 6 feet ಇದ್ದೀನಿ, ನಿಂಗೆ ಗೊತ್ತಿಲ್ಲ. ಆಕ್ಚುಲಿ ಎಲ್ಲಿದೆ 6 feet ಆಯ್ತು. ಹಿಂಗೆಲ್ಲ ಎಲ್ಲಿ ತೋರ್ಸೋದಾಗುತ್ತೆ? ಬಾ ಮೆಜರ್ಮೆಂಟ್ ತಗೊಂಡು ಯಾರು ಊಟ ಇರೋದು ಅಂತ ಹೇಳೋಣ. ನೋಡಿ, ನಾನು ಇವತ್ತು ಬರ್ತಾ ಇದೀನಿ ಅಂದ ತಕ್ಷಣ ಮಳೆ ಎಲ್ಲ ಬರ್ತಾ ಇದೆ. ಸೊ ನಾವು ಬಂದ್ರೆ ಎಲ್ಲರೂ ಸುಖ ಪುರುಷವಾಗಿರ್ತಾರೆ. ಫಸ್ಟ್ ಟೈಮ್ ಕನ್ನಡ ಮಾತಾಡ್ತಿದ್ದಾಳೆ ಅವಳು. ಕರ್ನಾಟಕದಲ್ಲೂ ಕನ್ನಡ ಬರಲ್ಲ ಅಂದ್ರೆ ಏನ್ಗೆ ಎನ್ನಡ ಎಕ್ಕಡ ಅನ್ನೋದು ಬೇರೆ ಭಾಷೆ, ನಮ್ದು ಕನ್ನಡ. ಹೌದು, ಜೈ ಕರ್ನಾಟಕ. ಕನ್ನಡದಲ್ಲಿ ಅರ್ಥಗಳು ಗೊತ್ತಾ ನಿನಗೆ? ಖಂಡಿತ ಗೊತ್ತು. ಕೇಳ ಕೇಳು, ನನಗ್ ಗೊತ್ತಿಲ್ಲ ಅಂದವರು ದೇವ್ರು ಇದೆಲ್ಲ ಕಟ್ಟು. ಓಕೆ, ಸೊ ಇವತ್ತಿನ ವ್ಲಾಗ್ ನಾವು ಏನೇನು ಮಾಡ್ತೀವಿ ಅಂತ ನಮಗೂ ಐಡಿಯಾ ಇಲ್ಲ. ನೋಡೋಣ ಇವತ್ತಿನ ಹೋಲ್ ನೈಟ್ ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಆ್ಯಕ್ಚುಲಿ ಗೊತ್ತಿಲ್ಲ. ಒಂದಷ್ಟೊತ್ತಾದರೂ ಎಚ್ಚರ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಾದಮೇಲೆ ವಿಲ್ ಸಿ ಏನೇನಾಗುತ್ತೆ ಅನ್ನೋದನ್ನ ನಮಗೆ ತೋರಿಸ್ತೀನಿ. ಆಕ್ಚುಲಿ ನಾನು ಇವತ್ತು ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಾನು ಏನು ಮಾಡಬೇಕು ಅಂದರೆ 108ಗೆ ಕಾಲ್ ಮಾಡ್ಕೊಂಡು ಹೋಗ್ಬೇಕು. ನಾನು ಫಸ್ಟ್ ಟೈಮು ಅಕ್ಕ ಅವ್ರನ್ನ ನಂಬಿ ಗಾಡಿ ಕೊಟ್ಟಿದ್ದೀನಿ. ಆದರೆ ಇವರು ಹಂಸಲ್ಲಿ ಏನು ಮಾಡಿದ್ರು ಅಂದರೆ ಎಕ್ಸಿಲೇಟರ್ ಕೊಡ್ತಾರೆ, ಇಲ್ಲಾಂದ್ರೆ ಸೈಡ್ಗೆ ಹೋಗ್ಬಿಡ್ತಾರೆ ಹಂಸಲ್ಲಿ. ಹಂಸಲ್ಲಿ ಜಂಪ್ ಆಗ್ಬೇಕು, ಇನ್ನೇನು ಆಗ್ತಾರೆ. ಲೆಫ್ಟ್ ಹೋಗ್ಬೇಕು. ಸೊ ನೋಡಿ, ನಮಗೇನಾದರೂ ಕಾರು ಕಡಿ ಓಡುತ್ತೀನಿ ಬಾರಲ್ಲಿ. ಏನೋ ನನ್ನ ಎಲ್ಬೋರ್ಡ್ ಅನ್ಕೋಬಿಟ್ಟವಳೆ. ಒಂಚೂರು ಮೇನ್ ರೋಡ್ ಬಂದು ಫ್ರೆಂಡ್ಸ್ ವಿಡಿಯೋ ಮಾಡೋ ಧೈರ್ಯ ಇಲ್ಲ. ಗೈಸ್ ನಾನು ಓಡಿಸ್ತೀನಿ, ತುಂಬ ಚೆನ್ನಾಗಿ ಓಡಿಸ್ತೀನಿ. ಅದಕ್ಕೆ ಕಾರಿಂದ ಇದೆ ಮಾಡಿದ್ದು. ಅವ್ನು ಕಾರ್ ಅವ್ನು ಲೆಫ್ಟ್ಗೆ ಹೋದ್ರೆ ನಾನೇನು ಮಾಡಲಿ? ಏ ಡಾಗ್, ಲೋಕಲ್ ಅನ್ನೇ ಲೆಫ್ಟು. ಅಲ್ಲಲ್ಲ ಲೆಫ್ಟ್. ಓಕೆ, ಇವಾಗ ಒಂದು ಸ್ವಲ್ಪ ನನಗೆ ಇವಾಗ ಸ್ವಲ್ಪ ಗಾಂಟ್ ಗಾಬರಿ ಆಗುತ್ತೆ. ನಾನು ಓಡಿಸ್ತೀನಿ. ಓಕೆ, ಇಲ್ಲಿ ಒಂಚೂರು ಎಕ್ಸಿಲೇಟರ್ ಎಲ್ಲ ಕೊಡಕ್ಕೆ ಹೋಗ್ಬಿಡಿ. ಮತ್ತೆ ಗಾಡಿಗಳು ಬರ್ತಾ ಇರುತ್ತೆ. ನಾನು ಅದಕ್ಕೆ ಲೆಫ್ಟಲ್ಲೇ ಇದ್ದೀನಿ. ಓಕೆ, ಸಿ ಏನು ಗೊತ್ತಾ, ನಾನು ಕಾರು ಓಡಿಸ್ತೀನಿ. ಕಾರು ಓಡಿಸೋಕೆ ಏನು ಹಂಗೆ ಬಂದು ಅವನೀಗ ನಾನು ನೋಡಲೇ ಇಲ್ಲ ಅಂತ ಬರ್ತಾರೆ. ನಾನು ನೋಡಲೇ ಇಲ್ಲ. ಮತ್ತೆ ನೀವು ಈ 2 ವೀಲರ್ನೇ ಹಿಂದೆ ಗಾಬರಿಯಾಗಿ ಓಡಿಸ್ತೀರಾ. ಇನ್ನೇನಾದ್ರು 4 ವೀಲರ್ ಕೊಟ್ಬಿಟ್ರೆ ಹಿಂದೆ ಕುತ್ಕೊಳ್ಳೋ. ಆ್ಯಕ್ಚುಲಿ 4 ವೀಲರು ಆಲ್ಮೋಸ್ಟ್ ಫಸ್ಟ್ ಗೇರಲ್ಲಿ ಓಡಿಸೋದನ್ನ ಕಲ್ತಿದ್ದೀನಿ. ಫಸ್ಟ್ ಗೇರಲ್ಲೇ ಓಡಿಸಿಮ್ಮ ನೀವು, ಪ್ಲೀಸ್ ಅಮ್ಮ. ಅಣ್ಣ ಮುಂದೆ ಹೋಗೋಣ ಬೇಗ. ಅಕ್ಕ ಗಾಡಿ ಬ್ರೇಕ್ ಹಾಕು ಗಾಡಿ ಓಡಿಸ್ಬೇಕಾರೆ ಅಕ್ಕ ಹೋಗ್ಬಿಡಿ ಅಕ್ಕ. ನಾನು ಅವ್ನು ನಮ್ಮನ್ನ ನೋಡ್ತಿದ್ದ, ಅದಕ್ಕೆ ನಾನು ಹಿಂಗೆ ಬಂದೆ. ನೀನು ಸ್ವಲ್ಪ ಆ ಕಡೆ ನೋಡು, ಗಾಡಿ ಬರ್ತಿದ್ಯಾ ಅಂತ ನಂಗೆ ಮಿರರ್ ಕೆಲಸ. ನಂಗೆ ಮಿರರಲ್ಲಿ ನೋಡಿ ಅಭ್ಯಾಸ ಇಲ್ವೇ? ಓಕೆ, ನಾನೇ ಮಿರರ್ ಇವತ್ತು ಒಂದಿನ ಫ್ರೆಂಡ್ಸ್. ಇವಾಗ ವಿಡಿಯೋ ಬಿಟ್ಬಿಟ್ಟು ಮಿರರ್ ಡ್ರೈವರ್ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈಗ ನಾನು ಇಷ್ಟೊತ್ತು ನಾನು ಓಡಿಸ್ದೆ, ಇವಾಗ ಅವಳು ಓಡಿಸ್ತಾ ಇದ್ದಾಳೆ. ಗೋ. ಅಕ್ಕ ಏನೋ ಒಂದು ಹೇಳ್ತೇನೆ. ಆ್ಯಕ್ಚುಲಿ ಸ್ಟ್ರೀಟಲ್ಲೆಲ್ಲ ಫುಡ್ ಹಾಕಿರ್ತಾರೆ. ನಾನು ಏನೋ ತಗೊಂಬಾ ಅಂತಂದರೆ ಆ್ಯಕ್ಚುಲಿ ನಾನು ಬಂದಲ್ಲ ಇವಾಗ ರೋಡ್ ಸ್ಟ್ರೀಟು, ಅಲ್ಲೆಲ್ಲ ಫುಲ್ ಏನದು ರೋಡ್ ಸ್ಟ್ರೀಟು. ಅಂದ್ರೆ ಏನ್ ಗೊತ್ತಾ, ಅಂದರೆ ನಾವು ಬರ್ಬೇಕಾದ್ರೆ ರೋಡಲ್ಲೆಲ್ಲಾರು ನಮ್ಮ ಅಕ್ಕ ಆಕ್ಸ್ಫರ್ಡ್ ಇಂಗ್ಲಿಷ್ ವಾಕಿಂಗ್ ಡಿಕ್ಷನರಿ. ಓಕೆ ಗೈಸ್, ಇವಾಗ ನಾವು ರಾಕ್ ಪೇಪರ್ ಸಿಸರ್ ಆಡ್ತಾ ಇದ್ದೀವಿ. ಸೊ ನಮ್ಮ ಮುಂದೆ ಇರೋದು ಪಿಜ್ಜಾ, ಸೊ ಕೋಕ್ ಆ್ಯಂಡ್
ಇದೇನೋ ಅವಳೇನೋ Parcel. ಓಕೆ ಸೊ ವಿ ಆರ್ ಸ್ಟಾರ್ಟಿಂಗ್ ದ ಗೇಮ್ ನಾ 3 2 1 ಗೋ ಡ್ರಾಪ್ ಚಲ್ ಓಕೆ ಗೋ ಸ್ಟಾಪ್ ಹಾಕೊಳ್ಳಲ್ವೇನೆ ನೀನೇನು ಟೈಮ್ ಇಲ್ಲ ಅಯ್ಯೋ ನಾನು ಇದನ್ನೆಲ್ಲ ಹಾಕೊಂಡು ಟೈಮ್ ವೇಸ್ಟ್ ಮಾಡಿದೆ ದೇವ್ರೇ ಸಾಕಾಯ್ತು ನನಗೆ ಓಕೆ ಈಗ ಕಾಣಿಸುತ್ತರ ಏನು ಮಾಡು ಎಮ್ಮೆ ಇಡೀ ಪಿಜ್ಜಾ ತಿಂದ್ಲು ಇಡು ಓಡು 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 ಸ್ಟಾಪ್ ಓಡು ಸ್ಟಾಪ್ ಜಾನು ಗೋ ಸ್ಟಾಪ್ ಓಡು ಓಡು ಸ್ಟಾಪ್ ಸ್ಟಾಪ್ ಬಾಬಾಕು ಸ್ಟಾಪ್ 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 ಸುಸ್ತಾಗೋಯ್ತು ಓಕೆ ಸ್ಟಾಪ್ ವಿಶೇಷ ಬಿಟ್ಟಿದ್ದಾಳೆ ಓಡು ಓಡು ಅಷ್ಟೇ ಓಕೆ ಹೇ ಆಲ್ ಡನ್ ಬಸ್ ಸುಸ್ತಾಗೋಯ್ತು ನನಗೆ ತಿಂದು ಹಾಗೆ ಡೈಜೆಸ್ಟ್ ಆಯಿತು ಓಕೆ ಕಾಲು ನೋವು ಬಂತು ಕಾಲು ಸಿಕ್ಕಾಪಟ್ಟೆ ನೋವು ಬಂತು ಓಕೆ ಹಿಂಗೆ ಬಿಟ್ಟಿದ್ದಾಳೆ ಸುಸ್ತಾಗೋಯ್ತು ಸೊ ಈ ಮ್ಯಾಚ್ನ ಕ್ಲಿಯರ್ ವಿನ್ನರ್ ನಾನು ಕಾಣಿಸ್ತಾ ಇದೆ ನೋ ವೇಸ್ ಗೇಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ನ ಅಲ್ಲ ಸೊ ಮುಂದೆ ಏನೇನಾಗುತ್ತೆ ಅಂತ ನೋಡ್ತಾ ಇರಿ ವೆಲ್ಕಮ್ ಬ್ಯಾಕ್ ಟು ರುಚಿಕಾ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ರಿಷಿಕಾ ಫ್ರೆಂಡ್ ಲೇಖನ. ಸೊ ಇವಾಗ ಆಲ್ರೆಡಿ ವಿ ಹ್ಯಾವ್ ಡನ್ ಸಚ್ಚ ಅನ್ನೋದು ಒಂದಷ್ಟು ಗೇಮ್ಗಳು ಆಡಿದ್ದೀವಿ. ಆ್ಯಂಡ್ ಇವಾಗ ಜಸ್ಟ್ ಡಿಸ್ಕಸ್ ಮಾಡಿ ನಮ್ಮ ಕೋ ಆರ್ಟಿಸ್ಟಿಗೆ ಅದು ನಾನಿನ್ನ ಬಿಡಲಾರೆ ಅನ್ನೋ ಒಂದು ಸೀರಿಯಲ್ನಲ್ಲಿ ಏನು ಅನ್ನೋ ಒಂದು ಓಕೆ ಸಾರಿ ನಾನಿನ್ನ ಬಿಡಲಾರೆ ಸೀರಿಯಲಲ್ಲಿ ಮೊದಲು ಮಾಯಾ ಅಂತ ಕ್ಯಾರೆಕ್ಟರ್ ಮಾಡ್ತಾಯಿದ್ರು. ಬಟ್ ಕಾರಣಾಂತರಗಳಿಂದ ಪಾಪ ಅವರು ಸೀರಿಯಲ್ನ ಬಿಟ್ಟರು. ಸೊ ಅವರ ರಿಯಲ್ ನೇಮ್ ಬಂದು ರುಹಾನಿ ಶೆಟ್ಟಿ ಅಂತ. ಸೊ ಅವ್ರಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ.
ಟೈಮ್ ಇಟ್ಸ್ ಆಲ್ರೆಡಿ 1 o'clock. 1 o'clock ಆಗಿದೆ. ಬಟ್ ವಿ ಡೋಂಟ್ ನೋ ಲೈಕ್ ಅವ್ರ ಕಾಲ್ ರಿಸೀವ್ ಮಾಡ್ತಾರಾ ಇಲ್ವಾ ಮಾಡ್ತಾಳೆ ಇಲ್ವೋ ಗೊತ್ತಿಲ್ಲ. ಸೊ ಮಾಡಿದ್ರೆ ಇದು ಅಪ್ಲೋಡ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಇಲ್ಲ ಅಂದರೆ ಬೈ ಬೈ. ಸೊ ನಾವು ಯೋಚನೆ ಮಾಡ್ತಾ ಇದ್ವಿ, ಇವಾಗ ಅವಳದು ರೀಸೆಂಟ್ ಆಗಿ ಮೂವಿ ರಿಲೀಸ್ ಆಗಿದೆ 90 ml ಅಂತ. ತುಳು ಮೂವಿ ರಿಲೀಸ್ ಆಗಿದೆ. ಸೊ ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಬಿಕಾಸ್ ಇವಳು ಒಂದು ಹೊಸ ನಂಬರ್ ಇವಾಗ ತೊಗೊಂಡಿದ್ದಾಳೆ. ಸೊ ಆ ನಂಬರಿಂದ ಟ್ರೈ ಮಾಡೋಣ, ಸಮಥಿಂಗ್ ವಾಯ್ಸ್ ಸ್ವಲ್ಪ ಮಿಮಿಕ್ ಮಾಡ್ಕೊಂಡು ಅದ್ರೇನೋ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಈ 1 ಗಂಟೆಗೆ ಯಾರೇ ಕಾಲ್ ಮಾಡ್ತಾರೆ ಅವಾರ್ಡ್ ಫಂಕ್ಷನ್ ಅವರು. ಇಟ್ಸ್ ಪ್ರ್ಯಾಂಕ್ ಕಾಲ್, ಅದಕ್ಕೆ. Hello, ma'am. Hello. Ma'am, is this Ruhani Shetty? Hello. Hello, ma'am. Hello, ma'am. Can you hear me? Hello. 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 Hi, ma'am. Is this Ruhani Shetty? Yes, Tanvi. Ma'am, we are calling from Cine Awards. Sorry. We are calling from Cine Awards. Cine Awards, okay. Cine, ma'am. Cine Awards. Okay. First of all, we used to we have done many award function earlier. ಸೊ ಇವಾಗ ನಿಮ್ಮದು ತುಳು ಮೂವಿ ರೀಸೆಂಟಾಗಿ ರಿಲೀಸ್ ಆಗಿದೆ ಅಲ್ಲ, 90 ml ಅಂತ. ಹೌದು. ಅದು ತುಂಬ ಚೆನ್ನಾಗಿ ಹೋಗ್ತಿರೋಕ್ಕೆ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾರಿ ಫಾರ್ ಕಾಲಿಂಗ್ ಎಟ್ ದಿಸ್ ಮೂಮೆಂಟ್. ನಮಗೆ ನಿಮ್ಮ even I was about to ask the same. I don't think it's the right time to call, but okay, tell me. ವೆರಿ ಸಾರಿ, ಬಟ್ ನಮಗೆ ಅಲಾಟ್ ಆಗಿದ್ದ ನಂಬರ್ಸ್ ಇವಾಗ ಸಿಕ್ತು ನಿಮ್ಮದು Okay. ಫ್ರಮ್ ದ ಟೀಮ್. ಸೊ ಅದಕ್ಕೆ ನಾವು ಇವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ದ ಥಿಂಗ್ ಇಸ್, ಹೈದ್ರಾಬಾದಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಇದೆ. Okay. It will be June 28th, ma'am. June 28th, is it? Yes, ma'am, June 28th. And Okay. we have selected you for the Best Regional Actress. Okay. So we would like to present that award to you. Okay. So, How come it's happening in Hyderabad? ma'am, actually the team which is organizing is from Hyderabad. Okay. So they're considering Tulu movie also, is it? It is for regional, ma'am, for all the regional languages, not only for Tulu. Okay. Or Konkani Okay. or Marathi, everything comes there. Okay, I got it. Okay, all right, huh? Yeah, ma'am. So we are not considering only the 90 ml movie. We are considering you have done the previous projects also, alva? Yes. We have heard you have done Girgit, which is also a super hit. Okay. So consideration tagondu ella projects na, and the experience which the what do you say, like the person holds, we are considering all those things. So the team, the jury has selected you. So if you confirm me like at least tomorrow morning or by another 2 days, then like we can book the tickets and all the flight tickets and all, ma'am. Okay, definitely. I'll let you know by tomorrow morning. Okay. And have you guys nominated me for the award, or is there like I'm getting the award, something like that? Because I'll tell you genuinely, because I go to on the 24th of this month. Okay. Some people have called me for the event because I made sure that if I survive, I'll not attend the event. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು. Don't mind. No, ma'am. It's not like ನಾಮಿನೇಷನ್ ನಾವು ಮಾಡ್ತೀವಿ ಅಂತ ಅಲ್ಲ. ಯಾರ್ಯಾರಿಗೆ ಅವಾರ್ಡ್ನ ನಾವು ಪ್ರೆಸೆಂಟ್ ಮಾಡ್ತೀವಿ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ವಿ ಆರ್ ಕಾಲಿಂಗ್ ಎವ್ರಿಬಡಿ ಟು ದ ಶೋ, ಲೈಕ್ ದ ಈವೆಂಟ್. Okay. Only the award winners will be coming there, ma'am. Okay, so you're talking only about the award winners, is it? Yes. Okay, can you, your sweet name, please? Ma'am, my sweet name Radhika. Okay, fine. Radhika, okay, can you do me a favor? This is the same number. I'm on the WhatsApp. Can you send me the details on WhatsApp so that I'll get back to you tomorrow morning? Okay, ma'am. I'll ask my team to contact you on WhatsApp. So Yes, they'll be please, contacting you. Okay. Okay. Thank you. Hello. Hello. Ma'am, Yes, tell me. one more thing. Yeah,
tell me. ನೀವು ನಾನೇನೋ ಬಿಡಲ್ಲ ರೇಲ್ ಮಾಡ್ತಿದ್ರಿ ಅಲ್ವಾ? ಹೌದು ನಾನೇ ಅದು ಮಾಯಾ. ಓ, ನೀವು ಯಾಕೆ ಮ್ಯಾಮ್ ಅಲ್ಲಿ ಬಿಟ್ಟಿದ್ದು? ಎನಿ ಪರ್ಸನಲ್ ರೀಸನ್ಸ್? So there's nothing personal reason as such. See, any artist, they will obviously look for the regular because I have done that project for almost 1 year, but somehow I felt my character was losing in importance. Then I didn't wanted to continue with that project, and I was also getting better projects. ಓಕೆ So I thought, okay, ಇದು ಇಲ್ಲಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು then I just shifted to Colors Kannada. That's it. ಓಕೆ ಮ್ಯಾಮ್. ವಾಟ್ ಯು ಲೈಕ್ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಏನು ಹೇಳ್ತೀರಾ? ಅಲ್ಲಿ ದುರ್ಗಾ ಅಂತ ಇದ್ರು ಅಲ್ವಾ, ಅವ್ರ ಬಗ್ಗೆ? ಓ ಮೈ ಗಾಡ್, ಹಲೋ, ಕಟ್ ಮಾಡಿ. ಓ ಮೈ ಗಾಡ್, ಇನ್ನು ಈ ಲೆವೆಲ್ಗೆ ಇದಾಗುತ್ತೆ ಅಂತಿರ್ತಾಳೆ. ಇಲ್ಲ 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 ರೋಹಿಣಿ ಶೆಟ್ಟಿ ಕಾಮನ್. ಆ ದುರ್ಗಾ ಸರಿ ಇಲ್ಲ. ಎಂತ ಮಾಡ್ತಿದ್ಯಾ ರುಹಾನಿ? ಏನ್ ಗೊತ್ತಾ, ನನಗೆ ನಾನು ಅವಾಗ್ಲೇ ಅನ್ಕೋತಾ ಇದ್ದೆ, ಏನೋ ಗೊತ್ತಾ, I was asking so many questions. I was like, okay, people, ನಾನು ಫಸ್ಟ್ ಆಫ್ ಆಲ್ ಇಬ್ರದ್ದು ಪೋಸ್ಟ್ ನೋಡಿದೀನಿ ಅವಾಗ್ಲೇ, ಗೊತ್ತು ನನಗೆ. ಹಾ, ಆಯ್ತಾ, ನಾನು ಇದೆಲ್ಲ ವಾಯ್ಸ್ ಯಾಕೋ ಫೆಮಿಲಿಯರ್ ಇದೆಯಲ್ಲ ಅಂತಾನೆ ಟ್ರೈ ಮಾಡಿ ನೋಡ್ತಾ ಇದ್ದೆ. ಅಂಡ್ ಆಲ್ಸೋ ಐ ವಾಸ್ ಥಿಂಕಿಂಗ್ ದಟ್, ಯು ನೋ ವಾಟ್, people will not call me to Hyderabad to give me a felicitation, ಏನೋ ಮಾಡ್ಬೇಕು ಅಂತ. They will not call me to Hyderabad to do it or do all this. ಆಯ್ತಾ, and one more thing, my mind was working in such a way like this voice looks familiar. And also, why the fuck they will call me at this time? ನಾವ್ ಅದೇ ಪ್ಲಾನ್ ಮಾಡಿದ್ದು. ಈ ಟೈಮಲ್ಲಿ ಕಾಲ್ ಮಾಡಿದ್ರೆ ಹಿಂಗೆ ಆಬ್ವಿಯಸ್ಲಿ ಡೌಟ್ ಕೇಳ್ತಾಳೆ. ಐ ಮೀನ್ ಆಗ ಏನೋ ಡೌಟ್ ಪಡ್ಬೋದು ಅಂತ. ಬಟ್ ಅಟ್ ಲೀಸ್ಟ್ ವಾಯ್ಸ್ ಮ್ಯಾನ್, ಓ ಮೈ ಗಾಡ್, ಐ ಎಸ್ಡ್ ಇಟ್. ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದೀನಿ, ಇದೆಲ್ಲ ವ್ಲಾಗಲ್ಲಿ ಬರುತ್ತೆ ಕಡೆ. ಆಮೇಲೆ ಅದನ್ನೇ ನಾವು ಕುತ್ಕೊಂಡು ಓಕೆ ಅವಾರ್ಡ್ ಹೆಸರಿಂದ ಏನೋ ಪ್ಲೇಸ್ ಯಾವುದು, ಡೇಟ್ ಯಾವುದು. ನನಗೆ ಯಾವಾಗ ಡೌಟ್ ಬಂದಿದ್ದು, ರಾತ್ರಿ ಕಟ್ ಮಾಡಿದ್ದು. ಅಕ್ಕನ ಇವಳು ನನಗೆ ಅವಾರ್ಡ್ ಫಂಕ್ಷನ್ ಕಾಲ್ ಮಾಡಿದವಳು, ನಿಮ್ದು ಕೋರ್ಟ್ ಬಗ್ಗೆ ನಾನೇ ಬಿಡಲ್ಲ. ನಾನು ಕಟ್ ಮಾಡಿದ ತಕ್ಷಣ ದುರ್ಗಾ ಬಗ್ಗೆ ಹೇಳ್ತೀನಿ ಅಂತೇಳಿ ಮಾಡಿದ್ದಾನು. ಅಯ್ಯೋ, ನಾನು ಎಷ್ಟು ಹೋಲ್ಡ್ ಮಾಡಿದೀನಿ ಗೊತ್ತಾಗ ಅಗದ್ನ. ಅಯ್ಯಪ್ಪ ದೇವ್ರೆ. 28 ಓಕೆ, ಜೂನ್ 26 ಕನ್ನಡದಲ್ಲೂ ಕೂಡ 90ml ರಿಲೀಸ್ ಆಗ್ತಾ ಇದೆ. ತುಳು ಯಾರ್ಯಾರಿಗೆ ಅರ್ಥ ಆಗಿಲ್ಲ, ಸೊ ಅವರೆಲ್ಲ ಇವಾಗ ಜೂನ್ 26 ನೋಡ್ಬೋದು. ತುಳು ಯಾರಿಗೆ ಅರ್ಥ ಆಗುತ್ತೆ ಪ್ಲೀಸ್ ಹೋಗಿ ವಾಚ್ ಮಾಡಿ. ನಿಮ್ಮ ಹತ್ರ ಥಿಯೇಟರ್ಸಲ್ಲಿ ಎಲ್ಲಿದೆ ಒಂದ್ಸಲ ಗೂಗಲ್ ಮಾಡ್ಕೊಂಡು ನೋಡಿ. ತುಳು ಮೂವಿ 90ml, ರುಹಾನಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರೋದು. ಇವಾಗ ಏನು ಗೇಮ್ ಇದು? ಪಾಯ್ಸನ್ ಅಲ್ಲ? ಹಾಂ ಹೌದು. ಓಕೆ ಗೈಸ್, ಇವಾಗ ನಾವು ಪಾಯ್ಸನ್ ಗೇಮ್ ಮಾಡ್ತಾ ಇದ್ದೀವಿ. ಸೊ ಚಿಲ್ಲಿ ಪೌಡರ್ ಹಾಕಬೇಕು. ಚಿಲ್ಲಿ ಪೌಡರ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಲ್ವಾ ರಸಗುಲ್ಲ ಬ್ಲಾಗಲ್ಲೇ ನಾನು ಎಷ್ಟು ಸೂಪರಾಗಿ ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ನನಗೆ ಚಿಲ್ಲಿ ಪೌಡರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಅದ್ರ ಬದಲು ನಾನು ನನ್ನ ಫೇವ್ರೇಟ್ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ಬಟ್ ಸ್ಟಿಲ್ ಫೇವ್ರೇಟ್ ಓಕೆ, ಬಟ್ ಅಷ್ಟೊಂದು ಯಾವನು ಫೇವ್ರೇಟ್ ಓಕೆ, ಬಟ್ ಅಷ್ಟೊಂದು ಯಾರು ತಿನ್ನೋಕ್ಕಾಗಲ್ಲ. ಸೊ ಇವಾಗ ನಾವು ಫಸ್ಟ್ ಅದನ್ನ ಹಾಕ್ತೀವಿ. ದೆನ್ ಡೇಸ್ನ ರೋಲ್ ಮಾಡಿಬಿಟ್ಲು ರೋಲ್ ಮಾಡ್ತೀವಿ. ಇದರ ಎಲ್ಲಿ ಬೀಳುತ್ತೋ ಅಲ್ಲಿಂದ ಹಿಂಗೆ ತಿನ್ಕೊಂಡು ಹೋಗೋದು. ಓಕೆ, ಸೊ ಎರಡಕ್ಕೆ ಹಾಕೋಣ, ಮೂರಕ್ಕೆ ಹಾಕೋಣ. ಟೂ ಅಷ್ಟೇ. ಅಲ್ಲ, ಏನ್ ಗೊತ್ತಾ, 2 ಅಂತಂದ್ರೆ ಇವಾಗ ಯಾರೋ ಇಬ್ರಲ್ಲ ನನ್ಗೊಂದು ನಿಮ್ಗೊಂದು ಸಿಕ್ತು ಅನ್ಕೋ. ಅಕಸ್ಮಾತ್ ಇನ್ನೊಂದು ಯಾರು ಎಕ್ಸ್ಟ್ರಾ ತಿಂತಾರೋ ದೇ ಆರ್ ದ ಲೂಸರ್ಸ್ ಅಂತ. ಅಟ್ಲೀಸ್ಟ್ ನಮ್ಗೆ ಅದಾದ್ರೂ ಗೊತ್ತಾಗುತ್ತೆ. ಓಕೆ ಆಯ್ತು. ಬಟ್ ಅದೇ ಹಂಗೆ 3 ಹಾಕೋಕ್ಕಾಗುತ್ತೆ, ಇನ್ನೊಂದು ಎಕ್ಸ್ಟ್ರಾ ಹಾಕೋಕ್ಕಾಗುತ್ತೆ. ನಾವಿಬ್ರೇ ಯೋಚನೆ ಮಾಡಿ ಹಾಕೋಣ ಅಷ್ಟೇನೆ, ಎರಡನ್ನೂ ನಾವೇ ಹಾಕೋಣ ಅಂತ. ಗೊತ್ತಾಗಿಲ್ಲ, ಉಪ್ಪಿನಕಾಯಿ ಇಷ್ಟ ಆಗತ್ತೆ. ನನ್ ತಿನ್ಸ್ತಿದ್ಯಾ? ಅದಕ್ಕೆ ಹಾಕಲ್ಲ. ಅಲ್ಲಿ ತೋರ್ಸು ಎಷ್ಟು ಬಿದ್ದಿದೆ ಫಸ್ಟ್ ಅಲ್ಲಿ. ಹಂಗಿಲ್ಲ, ಇಲ್ಲ ಅಲ್ಲ, ಅದು ಗೊತ್ತು ನನಗೆ. ಬಟ್ ಇದಿನ್ನೂ ಸ್ಟಾರ್ಟ್ ಆಗಿಲ್ಲ. ಗೊತ್ತು ನನಗೆ. ಅಷ್ಟು ಯಾರು ಹೇಳ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡು. ನಿನಗೆ ಬಂತು ಅಂದ್ರೆ ನಿನಗೆ ಓವರ್ ಅನ್ಸ್ತಿಲ್ವಾ ಇದು? ಪ್ರಾಮಿಸ್ ಅನ್ಸ್ತಿಲ್ಲ. ದಿಸ್ ಇಸ್ ದ ಗೇಮ್. ನಾನು ಎಷ್ಟು ಕಡಿಮೆ ಹಾಕಿದೀನಿ ಗೊತ್ತಿಲ್ಲ. ಯಾರು ಬೇಕಾದ್ರೂ ತಿನ್ಬೋದು, ನಿನಗೆ ಬರ್ಬೇಕದು. ಓಕೆ, ಇನ್ನೊಂದು ಯಾವ್ದಕ್ಕೆ ಹಾಕೋಣ? ಇನ್ನೊಂದು ಇಲ್ಲಿಗೆ ಹಾಕು, ಇಲ್ಲೆಲ್ಲಾದ್ರೂ ಹಾಕು. ಸೊ
ಈ rock, ರಾಕ್ ಪೇಪರ್ ಸಿಸರ್ ಆಡ್ತೀವಿ ಫಸ್ಟ್. ಯಾರ್- ಅದ್ರಲ್ಲಿ ಲೈಕ್ ಯಾರು ಅಂದ್ರೆ ಯಾರು ವಿನ್ ಆಗ್ತಾರೋ ರಾಕ್ ಪೇಪರ್ ಸಿಸರ್ ಅಲ್ಲಿ ಇವಾಗ ಫಸ್ಟ್ ಟೈಮ್ ಹಾಕ್ತೀವಿ. ಅದ್ರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಡೇಸ್ ನ ಫಸ್ಟ್ ರೋಲ್ ಮಾಡ್ತಾರೆ. ಅವಾಗ ಎಷ್ಟು ಬರುತ್ತೋ ಅಲ್ಲಿಂದ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಫಾಸ್ಟ್ ಆಗಿ ಮಾಡ್ಬೇಕು ನೀನು. ಉಂಟು. ಓಕೆ, ನಾನು ಅಯ್ಯೋ ಅದನ್ನ ಯಾರು ತಿಂದಿಲ್ಲ ಅಂದ್ರೆ ಇವಾಗ 100% ತಿಂತೀಯಲ್ಲ. ಸೂಪರ್ ಸೂಪರ್. ದಟ್ಸ್ ಫೈನ್, ಇದನ್ನ ನಾನು ತಿಂತೀನಲ್ವಾ. ತಿನ್ನು. One, two, three, four, get on the dance. ಹಾ, ಹಿಂಡ್ಬೇಕು. 1, 2, 3, 4, 5, 6 ಹಿಂಗಿಂದ ಹಿಂಗೋಗೋದು. ಹಾ, ಓಕೆ. ಎಷ್ಟು ಹಾಕೊಂಡಿದ್ದಾನೆ. So who is a clear loser here? ನಾನೇ ಗೈಸ್, ನಾನು ಇಷ್ಟೇ ಇಷ್ಟ ಆಗ್ತಾ ಆಯ್ತಾ. ಜಾಡ್ಬಿಡ್ತೀನಿ, ನೀರೇ ಚಾಡ್ತೀನಿ. Come on, you can do it. Oh. Seriously? Oh my god. Stop. Tissue मेरे ಹಾಕೋಬೇಕಾರೆ ಇದಕ್ಕೆ. ನೀರು ಕುಡಿಯೇ, ಯಾಕೆ? ಸಾಕು ನಿಮಿಷ. ಆಂಟಿ, ನಿಮ್ಮ ಮಗಳು ಮನೆಗೆ ಬಂದ ಕೂಡ್ಲೆ ಏನ್ ಮಾಡ್ತೀರ ಮಾಡಿ. ನಾನು ಹೇಳ್ದೆ ಆಂಟಿ ಇಷ್ಟ ಹಾಕು ಅಂತ. ಲೂಸ್ತರ ಇಷ್ಟ ಹಾಕಿದ್ಲು. ನಾಳೆ ಪಕ್ಕ ವಾಶ್ರೂಮಲ್ಲಿ ಫಿಕ್ಸ್. 100%. ಓಕೆ, ಕಮ್ ಆನ್. 2, 3, 4, 5. ಓಕೆ, ಒಂದೇ ಒಂದಿಟ್ಟವಳೆ. ನಾಟ್ ಬ್ಯಾಡ್. 3, 4. ಪರವಾಗಿಲ್ಲ, ಇದು ಫೈನಲಿ ಲಾಸ್ಟಲ್ಲಿ ಡಿಸೈಡ್ ಮಾಡಿ ಇದನ್ನು ನಾನು ತಿಂದಿಲ್ಲ ಅಂದರೆ ಹೆಂಗಿರೋದು. ಎರಡೂ ಎಷ್ಟು ಕೆಡವಾಗಿರುತ್ತೆ ಅಂತ ಹೋಗ್ಬಿಟ್ಲು. ಓಹ್, ಅದು ಓರಿಯೋ ಬಿಸ್ಕೆಟ್ಟು. ನೀವು ಒಂದ್ರಿಂದ ಚೆನ್ನಾಗಿ ಇರುತ್ತೆ. ನೀನು ಜಾಸ್ತಿ ತಿನ್ಬಿಡೋ ಕಡಿಮೆ. ನಿಮ್ಗೆ ಎಲ್ಲ ಅಂತದೆ ಮತ್ತೆ ಹುಳಿ. ನಾನು ಪ್ರಾಮಿಸ್ ಕಿವಿ ತಿನ್ಬಿಟ್ಟು ಹೆಂಗ್ ತಿಂದೆ ನೀನು ಅಷ್ಟೊಂದ? ಲೈಕ್ ಸೀರಿಯಸ್ಲಿ? ಓಕೆ ಫೈನ್, ವಿಲ್ ಪ್ಲೇ. ಓಕೆ, ಏನ್ ಪ್ರಾಬ್ಲಮ್ ಇಲ್ಲ ಗೈಸ್. ಒನ್ ಬರೋವರೆಗೂ ವಿ ಹ್ಯಾವ್ ಟು ಪ್ಲೇ. ನಾನು ಓಕೆ. ಸೊ ಈ ಗೇಮ್ನ ಕ್ಲಿಯರ್ ವಿನ್ನರ್ ಯಾರು ಅಂತ ಲೇಖನವ್ರು ಅನೌನ್ಸ್ ಮಾಡ್ತಾರೆ. ಸೊ ಈ ಗೇಮಲ್ಲಿ ವಿನ್ ಆಗಿದ್ದು ರಿಷಿಕಾ ಅಲಿಯಾಸ್ ದುರ್ಗಾ. ಎಸ್. ಓಕೆ, ಸೊ ಇವಳಿಗೆ ಬೈಕೆ ತುಪ್ಪಿಂಗ ತಿನ್ಬೇಕು ಅಂತ. ಯುವರಾಸನ ಮೋಸ್ಟ್ಲಿ ಇವಳು ನೆಕ್ಸ್ಟ್ ಸೀರಿಯಲ್ ಅಲ್ಲಿ ಪ್ರೆಗ್ನೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ನಿಮಿಷ ಇನ್ನೊಂದು ಹೇಳ್ತೀನಿ. ಸೊ ಕಟ್ಟೆ ಬಿಡು, ನೀನ್ ಏನ್ ಹೇಳೋದು ಕಟ್ ಮಾಡ್ಬಿಡ್ತೀನಿ. ಈ ಗೇಮ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀವಿ.
ಹೇಗನ್ಸ್ತು? ಇವಳು ಡಯಟ್ ಮಾಡ್ತೀನಿ ಅಂತಾಳೆ, ಬಟ್ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಇನ್ನೇನ್ ಮಾಡೋದು, ಚಿಪ್ಸ್ನ. ಈ ಗೇಮ್ ಇಲ್ಲಿಗೆ ಮುಗೀತು. ಸೊ ಇನ್ನು ಮುಂದೆ ಸಾಕಷ್ಟು ಫನ್ ಆಸ್ ಯೂಶುವಲ್ ಬರ್ತಾ ಇರುತ್ತೆ. ಮೊದಲನ ಬಾರಿಗೆ ಬಂದೆ ಹೃದಯದ ಊರಿಗೆ ಇಳಿದೆ ಮನ. ಸೊ ಇವಾಗ ಬೆಳಗ್ಗೆ ಎದ್ದು ಕೂತಿದ್ದೀವಿ. ಮಧ್ಯಾಹ್ನ ಟೈಮು 3 ಗಂಟೆ ಆಗಿದೆ. ನಾವು ಮಲಗಿದ್ದು ಮೋಸ್ಟ್ಲಿ ಯಾವುದೋ ಒಂದು ಮೂವಿ ನೋಡ್ತಾ ಇದ್ವಿ, ಹಾರರ್ ಮೂವಿ ನೋಡಿಕೊಂಡು 6ಗೆ ಮಲ್ಕೊಂಡು, ಅರ್ಲಿ ಮಾರ್ನಿಂಗ್ 6 o'clock ಮಲ್ಕೊಂಡು ನಮಗೆ ನಿದ್ದೆ. ಅವಾಗ ಮಲ್ಕೊಂಡ್ವಿ. ಆ್ಯಂಡ್ ಎದ್ದಿದ್ದು ಒಂದು 11 ಗಂಟೆಗೆ ಎದ್ವಿ ನಾವು. ಆ್ಯಕ್ಚುಲಿ 11:30 ನನ್ನ ಆರ್ಡರ್ಸ್ಗಳು ಬರ್ತಾ ಇತ್ತು ಒಂದೊಂದೇ. ಸೊ ಫೋನ್ ಮಾಡ್ತಾಯಿದ್ರು. ಸೊ ಎದ್ವಿ ಆ್ಯಂಡ್ ಇವಾಗ ಕೂತಿದ್ದೀವಿ. ತಿಂಡಿ ಎಲ್ಲ ಆಯಿತು, ತಿಂಡಿ ಮಾಡಿಕೊಂಡು ಆರಾಮಾಗಿ ಕೂತಿದ್ದೀವಿ. ಸೊ ಇವಾಗ ಟೈಮ್ 4:15 ಆಗಿದೆ. ಇವಾಗ ಲೇಖನ ಫೈನಲಿ ಮನೆಗೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ಲೇಖನ ಬಾಯ್. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಇವಾಗ ಮನೆಗೆ ಹೋಗಿ ಫುಲ್ ರಿಲ್ಯಾಕ್ಸ್ ಆಗಿ ಮಾಡ್ತಿದ್ದೆ. ಮನೆ ಇಲ್ಲೇನು ಮಾಡಿದೆ ಇಷ್ಟೊತ್ತು? ಓಕೆ, ಸೊ ಈ ವಿಡಿಯೋನ ಎಲ್ಲಿಗೆ ಏನು ಮಾಡಿ, ನನಗಂತೂ ಖುಷಿ ಆಯಿತು, ಒಂದು ರಿಲೀಫ್ ಥರ ಫೀಲ್ ಆಯಿತು. ಆ್ಯಂಡ್ ರುಹಾನಿಯ ಪ್ರ್ಯಾಂಕ್ ಕಾಲ್ ನಾವು ಮಾಡಿದ್ವಿ, ದಟ್ ವಾಸ್ ಫನ್. ಅದು ಅಂದ್ಕೊಂಡೇ ಇರಲಿಲ್ಲ, ಸುಮ್ಮನೆ ಹಾಗೆ ಸೇರಿಸಿದ್ದು. ಅವಳು ಫುಲ್ ಆದ್ಲು. ದೆನ್ ಶಿ ಗಾಟ್ ಟು ನೋ. ದೆನ್ ಎಲ್ಲ ಮಾತಾಡಿದ್ವಿ. ಇಟ್ ವಾಸ್ ವೆರಿ ನೈಸ್. ಆದಷ್ಟು ಬೇಗ ವಿ ಆರ್ ಪ್ಲ್ಯಾನಿಂಗ್ ನೆಕ್ಸ್ಟು ರುಹಾನಿ ಮನೇಲಿ ಒಂದ್ಸಲ ಈ ಥರ ಟ್ರೈ ಮಾಡೋಣ ಅಂತ, ಲೈಕ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವಾಗ ಇಫ್ ಪಾಸಿಬಲ್ ನಾನು ಅವಾಗ ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Bye bye. Hayat şaşırtır hep zaten. Ben gittim